ಇವರನ್ನ ನಾನು ಏನಂತ ಕರಿಬೇಕು ಅಂತ ಗೊತ್ತಿಲ್ಲ. ಆದರೆ ಸಿನಿಮಾ ಪರ್ಸ್ನಾಲಿಟಿ ಅಂತೂ ಡೆಫಿನೆಟ್ಲಿ ಹೌದು. ಆದರೆ ಅದನ್ನು ಹೊರತುಪಡಿಸಿ ಸ್ವಲ್ಪ ಹೊರಗೆ ಬಂದು ನೋಡಿದ್ರೆ ಶಿ ಈಸ್ ಅನ್ ಆಂಟ್ರಪ್ರನರ್. ಹಾಗೆ ಆಕೆ ನಿರ್ಮಾಪಕಿ, ಇತ್ತೀಚೆಗೆ ಗಾಯಕಿ, ನಟಿ ಯಾವಾಗ ಆಗ್ತಾರೆ ಅನ್ನೋ ಕುತೂಹಲ ನನಗೆ ಇದೆ. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಇವತ್ತು ನಮ್ಮ ಜೊತೆ ಇದ್ದಾರೆ ಬಹುಮುಖಿ ಶಿಲ್ಪಾ ಗಣೇಶ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಶಿಲ್ಪಾ, ಹೇಗಿದ್ದೀರಾ? ಹೌ ಯು? ಚೆನ್ನಾಗಿದ್ದೀನಿ. ಯು ಲುಕ್ ಅಮೇಝಿಂಗ್. ನೀವು ರಿವರ್ಸ್ ಏಜ್ ಆಗ್ತಿದ್ದೀರಾ, ಏನು ಕತೆ? ಗೊತ್ತಿಲ್ಲ, ನೀವು ಹೇಳಬೇಕು. ಇಲ್ಲ, ನನಗಂತೂ ಅನ್ನಿಸ್ತಾ ಇದೆ ಯು ಆರ್ ಏಜಿಂಗ್ ರಿವರ್ಸ್ ಅಂತ. ಥ್ಯಾಂಕ್ ಗಾಡ್. ಹೇಗಿದೆ ಲೈಫ್? ಹೌ ಯು? ಐ ಆಮ್ ಗುಡ್ ಬೈ ಗಾಡ್ಸ್ ಗ್ರೇಸ್. ಯಾ, ತುಂಬ ಚೆನ್ನಾಗಿದೆ. ನಾವು ಇಷ್ಟು ಚಂದ ನೀವು ಹಾಡ್ತೀರಿ ಅಂತ ನನಗೆ ಅನಿಸೇ ಇಲ್ಲ. ಐ ಮೀನ್ ವಿ ನೆವರ್ ಥಾಟ್ ಆಫ್ ಶಿಲ್ಪಾ ಅವರು ಇಷ್ಟು ಸುಂದರವಾಗಿ ಹಾಡ್ತಾರೆ ಅಂತ. ಬಹುಶಃ ನಿಮ್ಮ ಸುತ್ತಮುತ್ತ ಇರೋರಿಗೆ ಗೊತ್ತಿತ್ತೇನೋ, ತುಂಬ ಹತ್ತಿರದಲ್ಲಿರೋರಿಗೆ ತುಂಬ ಚೆನ್ನಾಗಿ ಹಾಡ್ತಾರೆ, ಅವ್ರಿಗೆ ಮಾತ್ರ ಗೊತ್ತಿತ್ತು ಅಂತ. ಮನೇಲೆಲ್ಲ ಈ ಕರಿಯೋಕೇಸ್ ಎಲ್ಲ 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ನಡೀತಾನೆ ಇರುತ್ತೆ. ಸೊ ಆವಾಗ ಅಲ್ಲಿ ನನ್ನ ಜೊತೆ ಹಾಡೋರಿಗೆಲ್ಲ ಗೊತ್ತಿತ್ತು ದ್ಯಾಟ್ ಐ ಸಿಂಗ್ ಅಂತ. ವೆಲ್ ಅಂತ ಹೇಳಕ್ಕಾಗಲ್ಲ, ಐ ಸಿಂಗ್. ನೋ, ಯು ಸಿಂಗ್ ಸೋ ವೆಲ್. ವೀಕ್ಷಕರೇ, ಪಿಕ್ಚರ್ನಲ್ಲಿ ಒಂದು ಅದ್ಭುತವಾದ ಹಾಡನ್ನು ಹಾಡಿದ್ದಾರೆ ಶಿಲ್ಪಾ ಗಣೇಶ್ ಅವರು. ಅವರು ವೆರಿ ಗುಡ್ ಹೋಸ್ಟ್, ವೆರಿ ಗುಡ್ ಆರ್ಗನೈಸರ್, ಗುಡ್ ಪ್ರೊಡ್ಯೂಸರ್ ಅಂತೆಲ್ಲ ನಾವು ತಿಳ್ಕೊಂಡಿದ್ವಿ. ಆದರೆ ಎಷ್ಟು ಅದ್ಭುತವಾಗಿ ಹಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಅದರ ಜೊತೆಗೆ ಇವತ್ತಿನ ಪಾಡ್ಕಾಸ್ಟ್ ನಾವು ಶುರು ಮಾಡ್ತಾ ಇದ್ದೀವಿ. ಶಿಲ್ಪಾ, ನಾವು ನಿಮ್ಮನ್ನು ಒಬ್ಬ ಸಿನಿಮಾ ಪರ್ಸ್ನಾಲಿಟಿಯಾಗಿ ನೋಡಿದ್ದೀವಿ, ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟವರಾಗಿ ನೋಡಿದ್ದೀವಿ. ಆದರೆ ನಿಮ್ಮ ಹತ್ತಿರದಲ್ಲಿರೋರನ್ನ ನಿಮ್ಮ ಬಗ್ಗೆ ವಿಚಾರಿಸಿದ್ರೆ ಅವ್ರು ಹೇಳೋದೇ ಬೇರೆ. ನಿಮ್ಮದು ಕುತೂಹಲದ ಕಣ್ಣುಗಳು ಅಂತ. ಅಂದರೆ ಯು ಆರ್ ವೆರಿ ಕ್ಯೂರಿಯಸ್ ಅಬೌಟ್ ಎವ್ರಿಥಿಂಗ್, ಯು ವಾಂಟ್ ಟು ಲರ್ನ್ ಎವ್ರಿಥಿಂಗ್. ಎಲ್ಲದ್ರ ಬಗ್ಗೆನೂ ಒಂದು ಕುತೂಹಲ ಇರುತ್ತೆ, ಎಲ್ಲದ್ರ ಬಗ್ಗೆನೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ವಾಟ್ ಈಸ್ ಶಿಲ್ಪಾ? ಐ ಡೋಂಟ್ ನೋ. ನನಗೆ ಕೂತ್ಕೊಂಡು ಗೊತ್ತಿಲ್ಲ, ಸುಮ್ಮನೆ ಇರೋಕ್ಕೆ ನಂಗೆ ಇಷ್ಟ ಇಲ್ಲ. ಐ ವಾಂಟ್ ಡೂ ಎವ್ರಿಥಿಂಗ್. ಐ ಮೀನ್ ಸಮಥಿಂಗ್ ಐ ಲೈಕ್, ಐ ಡೂ ಮೋರ್, ಜಾಸ್ತಿ ಮಾಡ್ತೀನಿ. ಬಟ್ ಐ ವಾಂಟ್ ಟ್ರೈ ಮೈ ಹ್ಯಾಂಡ್ ಇನ್ ಎವ್ರಿಥಿಂಗ್ ಅನ್ನೋದೊಂದು, ಸಿನಿಮಾ ಆಗಲಿ, ಡಿಸೈನಿಂಗ್ ಆಗಲಿ, ಬೇರೆ ಏನೋ ಸಿಂಗಿಂಗ್ ಆಗಲಿ, ಇಫ್ ದೆರ್ ಇಸ್ ಲೈಕ್ ಇಂಟ್ರೆಸ್ಟ್ ಒಂದಿದೆ ಅಂತ ಹೇಳಿದ್ರೆ ನಂಗೆ ಭಾಳ ಆಸೆ ಅದನ್ನೆಲ್ಲ ಮಾಡೋದು. ಗೊತ್ತಿಲ್ಲ ಅಷ್ಟೇ. ಬೆಳಿಗ್ಗೆ ಎದ್ದು ಕೆಲಸ ಮಾಡ್ಬೇಕು ನಾನು ಅಷ್ಟೇ. ಚಿಕ್ಕ ವಯಸ್ಸಲ್ಲಿ ಪಾದರಸ ಏನಾದರೂ ನುಂಗಿದ್ರ? ಮೇ ಬಿ ನಮ್ಮಮ್ಮನ ಕೇಳಬೇಕು. ಸೊ ಶಿಲ್ಪಾಗೆ ಲೈಫ್ ಅಂದರೆ ಏನು? ವಾಟ್ ಈಸ್ ಲೈಫ್? ಲೈಫ್ ಇಸ್ ಬಿಗರ್ ದ್ಯಾನ್ ವಾಟ್ ವಿ ಇಮ್ಯಾಜಿನ್. ನನಗೆ ಅದಕ್ಕೆ ಹೇಳಿದ್ದು, ನನಗೆ ಒಂದು ದಿನನೂ ವೇಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ. ನನಗೆ ಕೆಲಸ ಮಾಡಬೇಕು. ಐ ವಾಂಟ್ ಟು ಎಕ್ಸ್ಪ್ಲೋರ್. ಇವ್ರಿಗೂ ಗೊತ್ತು ಆ ಸೈಡ್ ಆಫ್ ಮೀ ದ್ಯಾಟ್ ಕೆಲಸ ಮಾಡ್ತಾ ಇರಬೇಕು. ಆ ಕೂತ್ಕೊಂಡು ಕೂಡಲೇ ಆ ನೆಗೆಟಿವ್ ಥಾಟ್ಸು, ಆ ಒಂದು ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದು. ನಂಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಮೈ ಡೇ ಸ್ಟಾರ್ಟ್ಸ್ ಅಟ್ 4:45 ಇನ್ ದ ಮಾರ್ನಿಂಗ್. 4:45? ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, 5:40 ದೇ ಲೀವ್ ಹೋಮ್, ಮನೆ ಬಿಡ್ತಾರೆ. ಸೊ 4:45 ಎದ್ದು ಅವ್ರಿಗೆಲ್ಲ ಬ್ರೇಕ್ಫಾಸ್ಟು ಅದು ಇದೆಲ್ಲ ರೆಡಿ ಮಾಡಿ ಅಲ್ಲಿಂದ ಸ್ಟಾರ್ಟ್ ನನ್ನ ದಿನಚರಿ. ವರ್ಕೌಟ್ ಎವ್ರಿ ಡೇ 1 hour ವರ್ಕೌಟ್ ನಾನು ಮಾಡಲೇಬೇಕು, ನೋ ಮ್ಯಾಟರ್ ವಾಟ್. ಫಿಟ್ನೆಸ್ ಫ್ರೀಕ್ ಇದೆಯಾ? ಯಾ 1 hour ಅದಕ್ಕೋಸ್ಕರ ಡೆಡಿಕೇಟ್ ಮಾಡಿರ್ತೀನಿ. ಫಿಟ್ನೆಸ್, ಮೈಂಡ್ ಎಲ್ಲದಕ್ಕೂ ಒಂಚೂರು ಒಳ್ಳೆಯದೇ ಅಂತ ಅನಿಸುತ್ತೆ. ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಅದು. ಬೆಳಿಗ್ಗೆ ಎದ್ದಿದ ತಕ್ಷಣ ಓಕೆ, ಐ ಹ್ಯಾವ್ ಡನ್ ಮೈ ಪಾರ್ಟ್ ಆಫ್ ದ ಜಾಬ್, ಇವತ್ತೆದ್ದು ವರ್ಕೌಟ್ ಮಾಡಿದ್ದೀನಿ ನಾನು ಅನ್ನೋದು ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಅದು. ಅದೊಂದು ಅಲ್ಲಿಂದ ಸ್ಟಾರ್ಟ್. ಆಮೇಲೆ 9-10 ಗಂಟೆ ಮೇಲೆ ಜನ ಬರ್ತಿರ್ತಾರೆ, ಕೆಲಸಗಳಿರುತ್ತೆ, ಪ್ರಾಜೆಕ್ಟ್ಸ್ಗಳು ನಡೀತಾ ಇರುತ್ತೆ. ಕಂಟಿನ್ಯೂಸ್ ಬ್ಯುಸಿ ಲೈಫ್. Yes. You want to be busy? Yeah, I want to be busy. It's not that I'm forced to be busy. I want to be busy. ಶಿಲ್ಪಾ ಗಣೇಶ್ ಅವರ ಸಿನಿಮಾ ಇಂಡಸ್ಟ್ರಿಗೆ ಬಂದ ನಂತರದ ಜರ್ನಿ ಎವ್ರಿಬಡಿ ನೋಸ್, ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಟೆಲ್ ಅಸ್ ಅಬೌಟ್ ಯುವರ್ ಚೈಲ್ಡ್ಹುಡ್. ಬಾಲ್ಯ ಹೇಗಿತ್ತು? ಶಾರ್ಜಾದಲ್ಲಿ ಇದ್ರಿ ನೀವು, ತಂದೆ ತಾಯಿ ಈಗ ಮಂಗಳೂರಲ್ಲಿದ್ದಾರೆ ಅನ್ಸುತ್ತೆ. ಹೌದು. ಬಾಲ್ಯ ನಮಗೆ ಒಂದು ಕಡೆ ಅಂತ ಇರಲಿಲ್ಲ. ಐ ವಾಸ್ ಬಾರ್ನ್ ಇನ್ ಉಡುಪಿ. ಇಮಿಡಿಯೇಟ್ಲಿ ವಿ ಶಿಫ್ಟೆಡ್ ಟು ಬಾಂಬೆಯಲ್ಲಿ ಸ್ಕೂಲಿಂಗ್ ಆಯಿತು, ಬೆಂಗಳೂರಲ್ಲಾಯಿತು, ದುಬೈಯಲ್ಲಾಯಿತು, ಎಲ್ಲ ಕಡೆ ಓಡಾಡಿಕೊಂಡು. ಬಿಕಾಸ್ ಡ್ಯಾಡ್ ವಾಸ್ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮೇಲೆಲ್ಲ ಜಾಸ್ತಿ ಮಿಡ್ಲ್ ಈಸ್ಟಲ್ಲೇ ಇದ್ದರು. ಸೊ ಎವ್ರಿವೇರ್ ಇಟ್ ವಾಸ್ ಮೋರ್ ಆಫ್ ಅ ಟ್ರಾವೆಲ್. ಬಾಂಬೆಯಲ್ಲಿದ್ದಾಗ ಇಲ್ಲಿ ಬಂದಾಗ ಕಷ್ಟ, ಕನ್ನಡನೂ ಬರ್ತಿರ್ಲಿಲ್ಲ. ಅಲ್ಲಿ ಹೋದಾಗ ಇನ್ನೊಂದು ಕಷ್ಟ ನಮಗೆ, ಇದೇ ನೋಡ್ಕೊಂಡು ಬಂದಿರೋದು. ಅಲ್ಲಿ ಬಾಂಬೆಯಲ್ಲಿ ಸ್ಕೂಲಿಂಗ್ ಅಂದರೆ ಗೊತ್ತಲ್ಲ ನಿಮಗೆ, ಹಿಂದಿ ಮತ್ತು ಮರಾಠಿ ಇಸ್ ಲೈಕ್ ನಮಗೆ ಕಂಪಲ್ಸರಿ ಲ್ಯಾಂಗ್ವೇಜು. ಅದನ್ನು ಕಲ್ತಿದ್ದು. ಇಲ್ಲಿ ಆಲ್ ಆಫ್ ಅ ಸಡನ್ ಕರ್ಕೊಂಡು ಬಂದುಬಿಟ್ಟು ಇಲ್ಲಿ ಯಾವುದೋ ಸ್ಕೂಲ್ಗೆ ಹಾಕಿದ್ರು ಕನ್ನಡನೇ ಬರಲ್ಲ, ಈ ಬರಲ್ಲ. ಆಮೇಲೆ ಇಲ್ಲಿಂದ ಇನ್ನೊಂದು ಕಡೆ ಹೋದ್ವಿ, ಅಲ್ಲಿ ಇನ್ನೊಂದು ಲ್ಯಾಂಗ್ವೇಜು. ಸೊ ಇಟ್ ವಾಸ್ ಲೈಕ್ ದಟ್ ಜರ್ನಿ ವಾಸ್ ಆಲ್ವೇಸ್ ದೇರ್. ಬಟ್ ಬೇಗ ಕಲ್ತ್ವಿ ಅಷ್ಟೇ. ರೋಲರ್ ಕೋಸ್ಟರ್ ಥರ. ಕನ್ನಡ ಅಂದರೆ ನಮ್ದೆಲ್ಲ ಹಿಂದಿ ಮಿಕ್ಸು ಕನ್ನಡ ಎಲ್ಲ ಇರ್ತಿತ್ತು ಆವಾಗ. ಬಿಕಾಸ್ ತುಳು ಮಾತಾಡ್ತಿದ್ವಿ ಮನೆಯಲ್ಲಿ, ಅಥವಾ ಹಿಂದಿ ಇಂಗ್ಲೀಷ್ ಹಿಂಗೆ ಇರ್ತಿತ್ತು.
ಆಮೇಲೆ ಕನ್ನಡ ಇವ್ರನ್ನ ಮದುವೆ ಆದಮೇಲೆ ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಕಲಿತೆ. ಸ್ಪಷ್ಟ ಕನ್ನಡ ಬಂತು. ಅಂದರೆ ಶಿಲ್ಪಾ ಅವರು ಕನ್ನಡ ಮೊದಲು ಗೊತ್ತಿರಲಿಲ್ಲ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಗೊತ್ತಿರಲಿಲ್ಲ ಅಂತ ಅಲ್ಲ, ಅಂದರೆ ಮಾತಾಡೋದು ಗೊತ್ತಾಗ್ತಿರ್ಲಿಲ್ಲ. ನಮ್ಮದು ಲೈಕ್ ಫಸ್ಟ್ ಆಫ್ ಆಲ್ ಮ್ಯಾಂಗ್ಳೂರು ಕನ್ನಡ ನಮ್ಮದು, ಮಂಗಳೂರು ಕಡೆ. ಬೆಂಗಳೂರು ಬಂದಾಗ ಇಲ್ಲಿದು ಅಲ್ಲಿ ಲ್ಯಾಂಗ್ವೇಜಿಗೆ ಎಷ್ಟು ಡಿಫ್ರೆನ್ಸ್ ಅಂದರೆ, ಲೈಕ್ ನಾವು ಹಿಡಿ ಸೂಡಿ ಅಂತೀವಿ ಅಲ್ಲಿ, ಇಲ್ಲಿ ಪರ್ಕೆ, ನಾವು ವಾಟ್ಸ್ ಪರ್ಕೆ ಅಂತ ಮಮ್ಮಿ, ಸೋ ಮಚ್ ಡಿಫ್ರೆನ್ಸ್. ಸೊ ಆಮೇಲೆ ಅಭ್ಯಾಸ ಆಯ್ತು ಇಲ್ಲಿ. ಹಿಂಗೆ ಒಂದೆರಡು ಪದ ಹೇಳಿದ್ ನಿಮಗೆ ಆಶ್ಚರ್ಯ ಅನಿಸಿದ್ದು, ಆಮೇಲೆ ಕಲ್ತ್ಕೊಂಡ್ಮೇಲೆ ಅಯ್ಯೋ ಇದೇನಾ ಅಂತ ಅನಿಸಿದ್ದು? ಎಲ್ಲಾನು ಆಶ್ಚರ್ಯನೇ. ಅವಾಗ ಅದು ನಮ್ಮ ಕಡೆ ಹೋಗಲೇ ಬಾರಲೆ ಹಂಗೆಲ್ಲ ಮಾತಾಡಿ ಗೊತ್ತೇ ಇರಲಿಲ್ಲ. ಬಂದಾಗಲ್ಲ ಏನಿದು ಈ ಥರ ಮಾತಾಡ್ತಾರೆ ನಮ್ಗಂತ. ವಿ ಆರ್ ಮೋರ್ ಲೈಕ್ ನಮ್ಮ ಕನ್ನಡ ಸ್ವಲ್ಪ ಇನ್ನು ನಾವು ಮಕ್ಳಿಗೂ ಕೂಡ ಬಲೆ ಬನ್ನಿ ಹಾಗೆ ಮಾತಾಡ್ತೀವಿ. ಇಟ್ ವಾಸ್ ಮೋರ್ ಲೈಕ್ ವೆರಿ ಡಿಫ್ರೆಂಟ್ ಫಾರ್ ಅಸ್. ಆಮೇಲೆ ಅಭ್ಯಾಸ ಆಯಿತು. ಆಮೇಲೆ ಅಭ್ಯಾಸ ನೆಲಮಂಗಲದವ್ರನ್ನ ಮದುವೆ ಆಗಿ ಇಟ್ಸ್ ಈಸಿಯರ್ ನೌ. ಸೊ ಹೆಂಗೆ ಡಿಫ್ರೆಂಟ್ ಹೆಂಗಿತ್ತು ಅಂದರೆ ಇಟ್ಸ್ ಅ ಕಲ್ಚರಲ್ ಯೂನಿಯನ್ ಅಲ್ವಾ? ನಿಮ್ಮ ಕಲ್ಚರ್ ಬೇರೆ ಇರುತ್ತೆ, ಕೋಸ್ಟಲ್ದು, ಇವ್ರ ನೆಲಮಂಗಲ. ಸೊ ಕಲ್ಚರಲ್ ಯೂನಿಯನ್ ಹೇಗಿತ್ತದು? ಕಲ್ಚರಲ್ ಯೂನಿಯನ್ ಅಂದರೆ ನನಗೆ ಫಸ್ಟ್ ಆಫ್ ಆಲ್ ನನಗೆ ಆವಾಗ ಇವರಿಗೆ ಮುದ್ದೆ ಸಾರು ಆಲ್ ದ್ಯಾಟ್, ನಮ್ದೇನಿದ್ರು ಮೀನು ಫ್ರೈ, ನೀರು ದೋಸೆ, ದ್ಯಾಟ್ಸ್ ದ ಕಲ್ಚರಲ್ ಯೂನಿಯನ್. ಮುದ್ದೆ ಆ್ಯಂಡ್ ನೀರು ದೋಸೆ ಡೆಡ್ಲಿ ಕಾಂಬಿನೇಷನ್ ಅಲ್ವಾ? ಸೊ ಯಾ ಇಟ್ ವಾಸ್ ಲೈಕ್ ದ್ಯಾಟ್ ಫಾರ್ ಮೀ. ಏನಿದು ಒಳ್ಳೆ ನೀರು ಥರ ಇರುತ್ತೆ, ಅದ್ರ ಬಗ್ಗೆ ಇಷ್ಟು ನೀರು ಕೊಟ್ಬಿಡು ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಅಂತ ಅವ್ರಿಗೆ ಒಂದೆಲ್ಲ ಒಂದು 2-3 ನೀರು ದೋಸೆ ಎಲ್ಲ ತಿಂದರೆ ತಿಂದಿದ್ದೀನಿ ಅಂತಾನೆ ಅನ್ಸಲ್ಲ ಅಂತ. ಮುದ್ದೆ ತಿನ್ನೋರಿಗೆ ಪ್ರಾಪರ್ ಮುದ್ದೆ, ಮಟನ್ ಸಾರು ಹಾಗೆಲ್ಲ ತಿನ್ಬೇಕು ಅವ್ರಿಗೆ. ಸೊ ಫಾರ್ ಅಸ್ ಒಂದು 4 ನೀರು ದೋಸೆನೂ ತಿಂದರೂ ಸಾಕೆ ನಮಗೆ ಹಾಗೆ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಏನು ಮನೆಗೆ ಬಂದಾಗೆಲ್ಲ ಮೀನು ವಾಸನೆ ಬರ್ತಾ ಇರುತ್ತೆ ಮನೆಯೆಲ್ಲ. ಇಟ್ ವಾಸ್ ಲೈಕ್ ದ್ಯಾಟ್. ಅಂದರೆ ಫಾರ್ ಅಸ್ ವೆಜಿಟೇರಿಯನ್ ಅಂತ ಏನೂ ಇಲ್ಲವೇ ಇಲ್ಲ ನಮ್ಮ ಫ್ಯಾಮಿಲಿಗಳಲ್ಲಿ. ದಿನ ಮೀನು ಸಾರು ಇರುತ್ತೆ ನಮ್ಮ ಫ್ಯಾಮಿಲಿ. ರೈಸ್ ಜೊತೆ ಮೀನು ಸಾರು ಇಸ್ ಅ ರಿಚುವಲ್ ಫಾರ್ ಅಸ್. ಒಂದು ಫುಡ್ ಅಂತ ಹೇಳಿದ್ರೆ ಒಂದು ಪಲ್ಯ ಇರುತ್ತೆ ಅಫ್ಕೋರ್ಸ್, ಬಟ್ ಮೀನು ಸಾರು ಇಸ್ ಕಂಪಲ್ಸರಿ ಫಾರ್ ಅಸ್ ಎಟ್ ಹೋಮ್. ನನಗೆ ನಾನು ಕೋಸ್ಟಲ್ ಫ್ಯಾಮಿಲಿ ಫ್ರೆಂಡ್ಸ್ ಇರೋದ್ರಿಂದ ನಾ ಅಲ್ಲಿಗೆ ಹೋಗೋವಾಗ ಅವ್ರ ಮನೇಲಿ ಎವ್ರಿ ಡೇ ಆಸ್ ಯು ಸೆಡ್ ದೇರ್ ಇಸ್ ನೋ ವೆಜ್. ವೆಜ್ ಅಂದರೆ ಬಂಗುಡೆ ಸಾರು, ಬೂತಾಯಿ ಸಾರು. ಸೊ ಇಟ್ಸ್ ಲೈಕ್ ದ್ಯಾಟ್. ಇವ್ರಿಗೆ ಏನಿದು ಯಾವಾಗಲೂ ಹಿಂಗೇನೆ ಮನೆಯೆಲ್ಲ ಮೀನು ವಾಸನೆ ಬರ್ತಾ ಇರುತ್ತೆ ಅಂತ. ಸೊ ಬಿಗಿನಿಂಗ್ ವಿ ಯೂಸ್ ಟು ಹ್ಯಾವ್ ದಿಸ್ ಸ್ವಲ್ಪ ಯಾ ನೌ ಹಿ ಅಂಡರ್ಸ್ಟುಡ್ ದ ಇಂಪಾರ್ಟೆನ್ಸ್ ಆಫ್ ಫಿಶ್. ಈಗ ಅವರೇ ಕೇಳ್ತಾರೆ ಲೀನ್ ಮೀಟ್ ಏನು. ಹಿ ಓನ್ಲಿ ಆಸ್ಕ್ಸ್ ಫಾರ್ ಇಟ್. ಐ ಆಮ್ ಕ್ಯೂರಿಯಸ್, ಮೊದಲನೇ ಸಲ ನೀವು ಮುದ್ದೆ ಯಾವಾಗ ಮಾಡಿದ್ರಿ? ಓ ಮೈ ಗಾಡ್, ಇಲ್ಲಿವರೆಗೂ ನಾನು ಮಾಡಿಲ್ಲ, ಮುದ್ದೆ ಮಾಡಿಲ್ಲ. ಐ ಕಾಂಟ್ ಟ್ರೈ ಅಟ್ ಲೀಸ್ಟ್. ಹೊಸದಾಗ ಮದುವೆ ಆದಾಗ ಅದೊಂದು ಇಂಪ್ರೆಷನ್ ಸೆಟ್ ಮಾಡಬೇಕು ಅಂತಿರತ್ತೆ, ಇಂಪ್ರೆಸ್ ಮಾಡಬೇಕು. ಐ ಹ್ಯಾಡ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ವಿತ್ ಮುದ್ದೆ ಆಯ್ತಲ್ಲ. ಹೌದಾ? ಹಾಂ. ಸೊ ದ ಫಸ್ಟ್ ಟೈಮ್ ಐ ಹ್ಯಾಡ್ ಮುದ್ದೆ ವಾಸ್, ನಮ್ಮನ್ನೊಬ್ಬರು ಫ್ಯಾಮಿಲಿ ಫ್ರೆಂಡು ದುಬೈಯಲ್ಲಿ ಊಟಕ್ಕೆ ಕರೆದಿದ್ರು. ಅವಾಗ ನನಗೆ ಮುದ್ದೆ ಏನಂತ ಗೊತ್ತು. ವಿ ಆರ್ ನೆವರ್ ಈಟನ್ ಮುದ್ದೆ ಆಯಿತಾ. ಅವ್ರಿಗೂ ಪಾಪ ಗೊತ್ತಿರಲಿಲ್ಲ ಅನಿಸುತ್ತೆ ಮುದ್ದೆ ಮಾಡೋಕ್ಕೆ. ಎಲ್ಲ ಒಳಗಿಂದ ಹಸಿ ಮತ್ತು ನಮಗೆ ಯಾವುದೇ ಫುಡ್ನ ಚೂ ಮಾಡಿ ಜಗ್ದು ಅಭ್ಯಾಸ. ಸೊ ನಾನು ನನ್ನ ತಮ್ಮ ಫುಲ್ ಕಚ್ಚಿ ತಿಂದ್ಬಿಟ್ಟು ಫುಲ್ ನಮ್ಮ ಪ್ರಕಾರ ಇವರೇನು ಮನೆಗೆಲ್ಲ ಊಟಕ್ಕೆ ಕರೆದು ಹಿಂಗೆ ಅಂಟೆಲ್ಲ ಊಟ ಕೊಟ್ಬಿಟ್ಟಿದ್ದಾರೆ ಅಂತ ಫುಲ್ ಕಚ್ಚಿ ತಿಂದು ಅದನ್ನು ಇಲ್ಲ. ಸೊ ಅವಾಗಿಂದ ಅಂದರೆ ಜಬರ್ದಸ್ತಿ ನುಂಗಕ್ಕೆ ಆಗಲ್ಲ ನಮಗೆ. ಇವಾಗ ಯಾವುದೇ ಫುಡ್ನ ನಾವು ಚೂ ಮಾಡಿಬಿಟ್ಟೆ ತಿನ್ನೋದಲ್ವಾ. ಸೊ ಇಲ್ಲಿವರೆಗೂ ಮುದ್ದೆ ಟ್ರೈ ಮಾಡಿಲ್ಲ ನಾನು. ಕುಕ್ ಮಾಡೋಕ್ಕೆ ಟ್ರೈ ಮಾಡಿಲ್ಲ, ಬೇಡ ಯಾಕೆ ಸುಮ್ಮನೆ ರಿಸ್ಕ್ ಅಂತ. ಬಟ್ ತಿಂತೀರಿ? ಐ ಮೀನ್ ಊಟಕ್ಕೆ ಇವ್ರಿಗೆ ಮಾತ್ರ. ಓಕೆ. ನಮ್ಗೇನಿದ್ರು ಐ ವಾಂಟ್ ರೈಸ್ ಇಸ್ ಅ ಮಸ್ಟ್ ಫಾರ್ ಮೀ. ಲೈಕ್ ನೀವು ಎಷ್ಟೇ ಡಯಟು ಅದು ಇದು ಹೇಳಿ, ನನ್ನ ಆಫ್ಟರ್ನೂನ್ ಲಂಚ್ ಹ್ಯಾಸ್ ಟು ಬಿ ರೈಸ್. ಓಕೆ. ಬಾಯ್ಲ್ಡ್ ರೈಸ್? ಬಾಯ್ಲ್ಡ್ ರೈಸ್ ಸಮ್ಟೈಮ್ಸ್ ಡಿಪೆಂಡ್ಸ್. ಫಿಶ್ ಕರಿ ಇದ್ದರೆ ಬಾಯ್ಲ್ಡ್ ರೈಸ್, ನಾರ್ಮಲ್ ರೈಸ್ ಆಲ್ಸೋ ಐ ಈಟ್. ನಂಗೆ ಸ್ವಲ್ಪ ತಿನ್ನಲೇಬೇಕು. ತಿನ್ನೋದೇ ಒನ್ ಟೈಮ್ ಸರಿ ಅಂತ ಹೇಳಿ ಮಧ್ಯಾಹ್ನ ಅದನ್ನೊಂಚೂರು ತೃಪ್ತಿಯಲ್ಲಿ ತಿನ್ನೋಣ ಅಂತ. ಬಟ್ ಐ ಹರ್ಡ್ ದಟ್ ಯು ಆರ್ ಅ ವಂಡರ್ಫುಲ್ ಕುಕ್. ಯಾ ಐ ಆಮ್. ತುಂಬ ವೆಜ್ ಅಂದರೆ ತುಂಬ ಇಷ್ಟಪಟ್ಟು ಅಡುಗೆ ಮಾಡ್ತೀರಂತೆ? ಹಾಂ, ಮಾಡ್ತೀನಿ. ಕುಕಿಂಗ್ ಐ ಲವ್, ಲೈಕ್ ಎಸ್ಪೆಷಲಿ ಮನೆಯಲ್ಲಿ ಐ ವಾಸ್ ಕಿಡಿಂಗ್. ಇಲ್ಲ ಐ ಆಮ್ ನಿಮಗೆ ವೆಜ್ ತುಂಬ ಅಲ್ಲ, ನಾನ್ ವೆಜ್ ಇಷ್ಟ ಅಂತ. ವೆಜ್ ಆಲ್ಸೋ ಐ ಕುಕ್, ಬಟ್ ಫಾರ್ ಅಸ್ ಎವ್ರಿ ಡೇ ದರ್ ಇಸ್ ನಾನ್ ವೆಜ್. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಒಂದು ಪಲ್ಯ ಇದ್ದೇ ಇರುತ್ತೆ. ಫಿಶ್ ಕರಿ ಇದ್ರೂ ಒಂದು ಪಲ್ಯ ಹ್ಯಾಸ್ ಟು ಬಿ ದೇರ್, ವೆಜ್ ಹ್ಯಾಸ್ ಟು ಬಿ ದೇರ್. ಬಟ್ ನೋ ಮುದ್ದೆ.
ನೋ ಮುದ್ದೆ. ಅಂದರೆ ನಾನು ಮಾಡಲ್ಲ, ಐ ಡೋಂಟ್ ಕುಕ್. ಓ ಲವ್ಲಿ. ನಾನು ಯಾಕೆ ಕೇಳಿದೆ ಅಂದರೆ ಇನಿಷಿಯಲ್ ಮ್ಯಾರೇಜ್ ಲೈಫಲ್ಲಿ ಇಂಪ್ರೆಸ್ ಮಾಡಬೇಕು ಅಂತೆಲ್ಲ ತುಂಬ ಹೆಣ್ಮಕ್ಳು ಟ್ರೈ ಮಾಡ್ತಾ ಇರ್ತಾರೆ, ತಮಗೆ ಬರದೇ ಇರೋದನ್ನೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಕುಕ್ ಮಾಡೋ ಅಂತ. ಹಂಗೇನಾದರೂ ಮುದ್ದೆಗಿದ್ದೆ ಟ್ರೈ ಮಾಡಿ ಏನಾದರೂ ಫೇಲ್ಯೂರ್ಸ್ ಏನಾದರೂ ಆಗಿತ್ತಾ ಅಂತ ತಿಳ್ಕೋಣ. ಇಲ್ಲ, ಟ್ರೈ ನಂಗೆ ಗೊತ್ತು ಫೇಲಿಯರ್ ಅದು. ಸೊ ಐ ನೆವರ್ ವೆಂಟ್ ಟು ಟ್ರೈ. ಇವರು ವಂಡರ್ಫುಲ್ ಕುಕ್ ಅಂತ ಕೇಳ್ಪಟ್ಟೆ. ಯಾವ ಫೇವ್ರೆಟ್ ಡಿಶಸ್ ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡೋದು? ನಾನು ಮಂಗಳೂರು, ನಮ್ಮದು ಮೀನು ಸಾರು, ಕೋಳಿ ಪದಾರ್ಥ ಅದೆಲ್ಲ ಮಾಡ್ತೀನಿ. ಆ್ಯಕ್ಚುಲಿ ಗಣೇಶ್ ಲೈಕ್ಸ್ ದ್ಯಾಟ್ ಆಲ್ಸೋ. ಇವಾಗ ಅಭ್ಯಾಸ, ಐ ಮೀನ್ ಅನಿವಾರ್ಯ, ಪಾಪ. ಹಿ ಡಸಂಟ್ ಹ್ಯಾವ್ ಅ ಚಾಯ್ಸ್, ಹಿ ಈಟ್ಸ್. ಬಟ್ ಮಕ್ಕಳಿಗೂ ಕೂಡ ಅದು ಯಾಕೋ ಗೊತ್ತಿಲ್ಲ, ದೇವ್ ಸ್ಟಾರ್ಟೆಡ್ ಎಂಜಾಯಿಂಗ್ ದ ಮ್ಯಾಂಗ್ಳೂರ್ ಕುಸೀನ್ ಅ ಲಾಟ್. ಓ ಲವ್ಲಿ. ಅದೇ ಮಾಡೋದಲ್ಲ ಮನೆಯಲ್ಲಿ, ಹಾಗಾಗಿ ಇಷ್ಟ ಅಭ್ಯಾಸ ಆಗ್ಬಿಟ್ಟಿದೆ. ಕಂಫರ್ಟ್ ಫುಡ್ ಆಗಿರುತ್ತೆ. ನೀವು ಶಿಲ್ಪಾ ಗಣೇಶ್ ಅಂತ ಕೇಳಿದ ತಕ್ಷಣ ಎವ್ರಿಬಡಿ ಸೇಸ್ ಶಿ ಈಸ್ ಅನ್ ಅಮೇಝಿಂಗ್ ಹೋಸ್ಟ್. ಒಬ್ಬ ಅದ್ಭುತ ಹೋಸ್ಟ್. ಶಿ ನೋಸ್ ಎವ್ರಿಥಿಂಗ್, ಹೌ ಟು ಆರ್ಗನೈಸ್ ಒಂದು ಪ್ರೋಗ್ರಾಮನ್ನು, ಒಂದು ಈವೆಂಟನ್ನು, ಒಂದು ಪಾರ್ಟಿನ ಶಿಲ್ಪಾ ಗಣೇಶ್ ಅರೇಂಜ್ ಮಾಡಿದಷ್ಟು ಪರ್ಫೆಕ್ಟಾಗಿ ಯಾರೂ ಮಾಡಲ್ಲ ಅಂತ ಹೇಳ್ತಾರೆ. ಐ ಡೋಂಟ್ ನೋ, ನನಗೆ ನಾನು 4-5 ಜನನ ಕರೀಲಿ ಮನೇಲಿ, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್. ಭಾವನವ್ರೆ, ಐ ಮೀನ್ ಐ ಆಮ್ ವೆರಿ ಪರ್ಟಿಕ್ಯುಲರ್. ಯಾರು ಮನೆಗೆ ಬಂದುಬಿಟ್ಟು ದೇ ಶುಡ್ ನಾಟ್ ಫೀಲ್ ಅದು ಸರಿ ಇರಲಿಲ್ಲ, ಇದು ಸರಿ ಇರಲಿಲ್ಲ ಅಂತ. ಐ ಪರ್ಸ್ನಲಿ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಮನೇಲಿ. ಸೊ ದಟ್ಸ್ ರೀಸನ್ ಒಂದು ಪಾರ್ಟಿ ಇದೆ ಅಂತ ಹೇಳಿದ ತಕ್ಷಣ 2 ದಿನ ಮುಂಚೆನೇ ಶುರುವಾಗಿರುತ್ತೆ ನನ್ನ ಕೆಲಸ. ಅದೇ ಅರೇಂಜ್ ಮಾಡಬೇಕು, ಇದೇ ಅರೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆ ವಿಷಯದಲ್ಲಿ ಆ್ಯಂಡ್ ಐ ಲವ್ ಬೀಯಿಂಗ್ ಇನ್ ದ ಮಿಡ್ಸ್ ಆಫ್ ಪೀಪಲ್. ನಂಗೆ ಮಾತಾಡ್ಲಿಕ್ಕೆ ತುಂಬ ಇಷ್ಟ ಎಲ್ಲರ ಹತ್ರ. ಸೊ ಅರೇಂಜ್ಮೆಂಟ್ಸ್ ಅಂದರೆ ನಂಗೆ ತುಂಬ ಇಷ್ಟ. ನಂಗೆ ನೀಟಾಗಿ ಕಾಣಬೇಕು. ಐ ಮೀನ್ ಇಫ್ ಯು ಕಮ್ ಹೋಮ್ ಭಾವನಾರೆ, ಯು ವಿಲ್ ಸಿ, ನನಗೊಂದು ಹೂವಿಂದ ಹಿಡಿದು ಮನೇಲಿ ಎವ್ರಿಥಿಂಗ್ ಹ್ಯಾಸ್ ಟು ಬಿ ನೈಸ್. ಸುಮಾರು ಜನ ಏನು ನಿಮ್ಮ ಮನೆಗೆ ಬಂದರೆ ಒಂದು ಹೋಟೆಲ್ ಥರ ಎಲ್ಲ ಸೆಟ್ ಆಗಿರುತ್ತೆ ಅಂತ. ನಂಗೆ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಐ ಮೀನ್ ಚೆಂದ ಕಾಣಬೇಕು ನನಗೆಲ್ಲ. ಎಷ್ಟೋ ಜನ ಹೇಳಿದ್ದಾರೆ ಈ ಹೋಟ್ಲಲ್ಲೆಲ್ಲ ಸೆಟ್ ಆಗಿರುತ್ತಲ್ಲ, ಹಾಗೇ ಇರುತ್ತೆ ಯಾವಾಗಲೂ ನಿಮ್ಮ ಮನೆ ಅಂತ. ಸೊ ನಂಗೆ ಮಕ್ಕಳು ಬಂದು ಆಚೆ ಅವ್ರು ಏನಿದ್ರು ಅವರ ರೂಮಲ್ಲಿ ಅವ್ರು ಗಲೀಜು ಮಾಡ್ಕೊಳ್ಬೋದು. ಅಷ್ಟು ಪಾರ್ಟ್ನ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಅವ್ರ ಟಾಯ್ ಏರಿಯಾ ಅಂತ ಇದೆ, ಅವ್ರ ಮಕ್ಕಳದು ವಿಹಾನ್ದು. ಚಾರಿತೆ ಆಟಾಡಲ್ಲ ಇವಾಗ ಅವಳು. ಶಿ ಈಸ್ ಆಲ್ಸೋ ಲೈಕ್ ಮೀ, ಶಿ ಕೀಪ್ಸ್ ಹರ್ ರೂಮ್ ಆ್ಯಂಡ್ ಆಲ್ ವೆರಿ ಕ್ಲೀನ್ ಆ್ಯಂಡ್ ನೀಟ್. ಸೊ ವಿಹಾನ್ದೆಲ್ಲ ಟಾಯ್ಸ್ ಏನಿದೆ ಈವ್ನಿಂಗ್ ಅದನ್ನು ವಾಪಸ್ ಹಾಕ್ತೀವಿ. ಅದು ಬಿಟ್ಟರೆ ಎವ್ರಿಥಿಂಗ್ ಹ್ಯಾಸ್ ಟು, ಎವ್ರಿ ಬೆಡ್. ಅದೇ ಹೇಳಿದೆ ಅಲ್ಲ ಫಸ್ಟಿಗೆಲ್ಲ ಇದೇ ಗಲಾಟೆ, ಇದು ಹಾಸಿಗೆ ನಮ್ಮ ಮಲ್ಗಕ್ಕೆ ಮಾಡಿದ್ಯಾ ಪಿಲ್ಲೋ ಇಡಕ್ಕೆ ಮಾಡಿದ್ಯಾ ಅಂತ. ಏನಿದ್ರು ಸೆಟ್ ಆಗಿರುತ್ತೆ ಹಾಸಿಗೆ, ಎಲ್ಲ ಪಿಲ್ಲೋಸ್ಗಳೆಲ್ಲ ರೆಡಿ ಇರುತ್ತೆ ಅಲ್ಲಿ. ಇಲ್ಲಿ ಮಲ್ಗಕ್ಕೆ ಜಾಗ ಇಲ್ಲ, ನಾನು ನೆಲದ ಮೇಲೆ ದಿಂಬಾಕೊಂಡು ಮಲಗ್ತೀನಿ ಅಂತಾರೆ ಇವರು. ನನಗದೊಂಚೂರು ಆ ಕಡೆ ಈ ಕಡೆ ಆದರೂ ಸಿಟ್ಟು ಬರುತ್ತೆ ಆಮೇಲೆ. ಸೊ ನೀವು ಪರ್ಫೆಕ್ಷನಿಸ್ಟ್, ಎಲ್ಲ ಹಿಂಗೆ. ನನಗೆ ಒಂಚೂರು ನೋಡಿದಾಗ ನೀಟಾಗಿ ಕಾಣಬೇಕು, ಇಲ್ಲದೆ ನಂಗೆ ಒಂಚೂರು ಇರಿಟೇಷನ್ ಆಗುತ್ತೆ. ದಟ್ ವಿಲ್ ಬಿ ಲೈಕ್ ಜುಗಲ್ಬಂದಿ ಎವ್ರಿ ಟೈಮ್. ಇವರು ಮಲ್ಗೋ ಕಡೆ ಎಲ್ಲ ಯಾಕೆ ಇಷ್ಟು ತುಂಬಿಸಿಡ್ತೀಯಾ ಅಂತಾರೆ. ಅಂದರೆ ಇದು ನೀವು ಎಲ್ಲಾದರೂ ನೋಡಿದ್ದ ಅಥವಾ ಬೇಸಿಕಲಿ ಯು ಆರ್ ಲೈಕ್ ದಟ್? ಐ ಹ್ಯಾವ್ ಆಲ್ವೇಸ್ ಬೀನ್ ಲೈಕ್ ದಟ್. ನಂಗೆ ಬಾತ್ರೂಮಲ್ಲೂ ಎಲ್ಲ ಕಾರ್ಪೆಟ್ ಎಲ್ಲ ಇರಬೇಕು, ಎವ್ರಿಥಿಂಗ್ ಈಸ್ ಲೈಕ್ ನೀಟ್ಲಿ ಡನ್. ಸೊ ಫ್ರಮ್ ದ ಬಿಗಿನಿಂಗ್ ಐ ಬೀನ್ ಲೈಕ್ ದಿಸ್. ಸೊ ಗಣೇಶ್ ಅವ್ರಿಗೂ ನಿಮಗೂ ಇನಿಷಿಯಲ್ ಡೇಸಲ್ಲಿ ಇದೇ ಒಂದು ದೊಡ್ಡ ವಾರ್ ಅಂದರೆ ಅದೇ ಹೇಳಿದಲ್ಲ, ಬಂದಿದ್ದ ತಕ್ಷಣ ಇದು ಎಲ್ಲಿ ಮಲಗಬೇಕು ನಾನಂತ ಸ್ವಲ್ಪ ಡಿಸೈಡ್ ಮಾಡಿ ಹೇಳ್ಬಿಡು. ಅಷ್ಟು ಪಿಲ್ಲೋಸ್ ಆನ್ ದ ಬೆಡ್. ಸೊ ಆಲ್ ಆಫ್ ದಿಸ್ ನಂಗೆ ಬಾತ್ರೂಮಲ್ಲಿ ಒಂಚೂರು ನೀರು ಬೀಳಬಾರ್ದು, ಲೈಕ್ ಎವ್ರಿಥಿಂಗ್ ವಿಲ್ ಬಿ ಡ್ರೈ ವಿತ್ ಕಾರ್ಪೆಟ್ಸ್. ಇಟ್ಸ್ ಲೈಕ್ ದ್ಯಾಟ್. ಓಕೆ. ಇವನ್ ತುಂಬ ಸುಂದರ ಇಂಟೀರಿಯರ್ ಡಿಸೈನರ್ ಅಂತ ಕೇಳ್ಪಟ್ಟಿದ್ದೀನಿ ನಾನು. ನಿಮ್ಮ ಮನೇನು ವಾಟ್ ಯು ಪ್ಲ್ಯಾನ್ ಇನಿಷಿಯಲಿ ಅರೌಂಡ್ ನಿಮ್ಮ ಸುತ್ತ ಇದ್ದಿದ್ದ ಜನ ದೇ ವರ್ ನಾಟ್ ಓಕೆ ಟು ಬಿಲ್ಡ್ ಸಚ್ ಅ ಹ್ಯೂಜ್ ಹೌಸ್. ನಿಮ್ದೊಂದು ಡ್ರೀಮ್ ಅಂತ ಇತ್ತು, ಮನೆ ಹೀಗೆ ಬರಬೇಕು ಅಂತ. ತುಂಬ ಅದ್ಭುತವಾದ ಮನೆ ಡೆಕೋರೇಟ್ ಮಾಡೋದು, ಕನ್ಸ್ಟ್ರಕ್ಟ್ ಮಾಡಿದ್ರಿ. ದೆನ್ ಅದನ್ನು ಇಂಟೀರಿಯರ್ಸ್ ಎಲ್ಲನೂ ನೀವು ಪ್ಲ್ಯಾನ್ ಮಾಡಿದ್ರಿ. ಹೌದು. ಸೊ ಇಂಟೀರಿಯರ್ಸ್ ಬಗ್ಗೆ ಯಾವ ಸ್ಟೈಲ್ ನಿಮಗೆ ಜಾಸ್ತಿ ಇಷ್ಟ ಆಗುತ್ತೆ? ವಾಟ್ಸ್ ಯೋರ್ ಥಾಟ್ ಆನ್ ಇಟ್? ಸ್ಟೈಲ್ ಡಿಪೆಂಡ್ಸ್. ಐ ಮೀನ್ ಇಟ್ ಡಿಪೆಂಡ್ಸ್ ಆನ್ ಮೈ ಮೂಡ್. ಆ ಟೈಮಿಗೆ ನನಗೆ ಕಂಟೆಂಪ್ರರಿ ಬೇಕು ಅಂದರೆ ಹಂಗೆ ಮಾಡ್ತೀನಿ. ಸಮ್ಟೈಮ್ಸ್ ಐಮ್ ವೆರಿ ಒಂಥರ ಎತ್ನಿಕ್ ಸ್ಟೈಲಲ್ಲಿ ಒಂದೊಂದು ಜಾಗನ, ದಟ್ಸ್ ವೈ ಐ ಕ್ರಿಯೇಟ್ ಎವ್ರಿ ಪಾರ್ಟ್ ಆಫ್ ಇಟ್. ನನಗೆ ಎಲ್ಲಿ ಯಾವ ಥರ ಬೇಕು ಅದನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇಂಟೀರಿಯರ್ ಡಿಸೈನಿಂಗ್ ಹ್ಯಾಸ್ ಆಲ್ವೇಸ್ ಬಿನ್, ಐ ಸ್ಟಡಿಡ್ ದ್ಯಾಟ್, ಓದಿರೋದು ನಾನು ಅದನ್ನೇ. ಸೊ ಅದೇ ಹೇಳಿದೆ ಅಲ್ಲ, ಆ ನೀಟ್ನೆಸ್ ಅನ್ನೋದು ಎಲ್ಲ ಚೆನ್ನಾಗಿ ಕಾಣಬೇಕು. ಮೇ ಬಿ ಅದೇ ಮಾಡ್ಕೊಂಡು ಬಂದಿರ್ತೀವಲ್ಲ, ಸೊ ಅದು ಮನಸ್ಸಲ್ಲಿ ಇರುತ್ತೆ, ಎಲ್ಲ ನೀಟಾಗಿ ಕಾಣಿಸ್ಬೇಕು. ನನಗೆ ಪ್ರತಿಯೊಂದು ವಾಸಲ್ಲೂ ಹೂವು ಇರಬೇಕು ದಿವಸ. ನೆನ್ನೆನೂ ಹಂಗೆ ಪೂಜೆ ಇತ್ತು, ಎಲ್ಲ ಸೆಟ್ ಮಾಡ್ಕೊಂಡು ಬಂದೆ. ಇಟ್ಸ್ ಲೈಕ್ ದ್ಯಾಟ್. ಡಿಸೈನಿಂಗ್ ಇಸ್ ಒನ್ ಥಿಂಗ್ ಐ ರಿಯಲಿ ಲೈಕ್. ಬಾತ್ರೂಮಿಂದ ಹಿಡಿದು ಕಿಚನಿಂದ ಹಿಡಿದು ಎವ್ರಿವೇರ್ ಐ ಲವ್ ಗ್ರೀನ್. ಇಡೀ ಮನೆ ಒಳಗಡೆನೆ ನಮ್ಮದು
ಒಂದು ದ ಗಾರ್ಡನ್ ವಿ ಹವ್ ಇನ್ಕಾರ್ಪೊರೇಟೆಡ್ ಇನ್ಸೈಡ್ ದ ಹೌಸ್ ಒಳಗಡೆನೆ ಇರೋ ಥರ. ಓ ನಂಗೆ ಗ್ರೀನ್ ಇರೋದು, ಬಾತ್ರೂಮಲ್ಲೂ ನಿಮಗೆ ನಂದು ಗಿಡಗಳು ಸಿಗುತ್ತೆ, ಎಲ್ಲ ಕಡೆ ಗಿಡ, ಕಿಚನಲ್ಲೂ ಗಿಡಗಳಿದೆ. ಓ ಸೊ ಐ ಲೈಕ್ ಇಟ್ ದ್ಯಾಟ್ ವೇ. ಇವಾಗ ಮನೆ ಕನ್ಸ್ಟ್ರಕ್ಷನ್ ಅಂತ ಯಾರಾದರೂ ಶುರು ಮಾಡ್ತಾ ಅಂದರೆ ಇಟ್ಸ್ ಅ ಬಿಗ್ ಡ್ರೀಮ್. ಅದು ನಾವು ಕಟ್ಟಿಸ್ತೀವಿ ಅಂದರೆ ಪೇರೆಂಟ್ಸ್ ಇನ್ಹೆರಿಟೆನ್ಸಿಂದ ಬಂದಿದ್ದರೆ ಅದು ಬೇರೆ. ನಾವು ಅಂತ ಶುರು ಮಾಡಿಕೊಂಡಾಗ ಇಟ್ ಈಸ್ ಅ ಬಿಗ್ ಡ್ರೀಮ್. ಬೀಯಿಂಗ್ ಅ ಇಂಟೀರಿಯರ್ ಡಿಸೈನರ್, ನಿಮ್ಮ ಕನಸು ಹೆಂಗೆ ಶುರು ಆಗಿತ್ತದು? I don't know, maybe after I finished my design course, ಫಸ್ಟ್ 21ಕ್ಕೆ ಅಲ್ಲಿ ನಮ್ಮದು ನಮ್ಮಮ್ಮಂದೊಂದು ಮನೆ ಇದೆ, ಅದ್ರ ಮೇಲೆದು ಬಿಲ್ಟ್ ಅ ಪೆಂಟ್ ಹೌಸ್, ಅಲ್ಲೊಂದು ಮನೆ ಕಟ್ಟಿದ್ದೆ ನಾನು. ಆವಾಗಲೇ ಎವ್ರಿಬಡಿ ಆ ಕಾಲಕ್ಕೆ ಎವ್ರಿಬಡಿ ವರ್ ಲೈಕ್ ಏನು ಚೆನ್ನಾಗಿದೆ ಇದು ಮನೆ, ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ಸೊ ಇಟ್ ವಾಸ್ ಆಲ್ವೇಸ್ ದೇರ್, ಲೈಕ್ ನಂಗೆ ಏನು ಮಾಡಬೇಕು ಅಂತ ಗೊತ್ತಿತ್ತು. ಇಲ್ಲೂ ಅಷ್ಟೇ, ಈ ಮನೆ ಕಟ್ಟಿದಾಗಲೂ ನಾನು ಮೇ ಬಿ ಗಣೇಶ್ ಡಿಂಟ್ ಹ್ಯಾವ್ ಅನ್ ಐಡಿಯಾ ಅಷ್ಟು ದ್ಯಾಟ್ ನಾನು ಏನು ಮಾಡಬಲ್ಲೆ ಅಂತ. ಆಲ್ಮೋಸ್ಟ್ ಫಸ್ಟ್ ಫ್ಲೋರ್ ಮುಗ್ದ ಮೇಲೆ ಅವ್ರು ಬಂದಿದ್ದರು ಒಂದು ಸತಿ. ಬಂದ್ಬಿಟ್ಟು ಏನೇ ಇದು ಒಳ್ಳೆ ಫುಟ್ಬಾಲ್ ಗ್ರೌಂಡ್ ಥರ ಮಾಡಿಬಿಟ್ಟಿದ್ಯಾ ಲಿವಿಂಗ್ ರೂಮ್ನ ಅಂತ, ದೊಡ್ಡ ಲಿವಿಂಗ್ ರೂಮ್ ಅಂತ, ಏನು ಫುಟ್ಬಾಲ್ ಆಡೋಕ್ಕೆ ಮಾಡಿದ್ಯಾ ಎಷ್ಟು ದೊಡ್ಡದು ಅಂತ ಹೇಳ್ಬಿಟ್ಟು. ಸೊ that's when he started realizing what I'm capable of. And then he started keeping quiet. ಇಲ್ಲ ಅವಳೇ ಎಲ್ಲ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಇಟ್ಸ್ ಯೋರ್ ಇಮ್ಯಾಜಿನೇಷನ್, ಯೋರ್ ಎಕ್ಸಿಕ್ಯೂಷನ್. ಯಾ ಟೋಟಲಿ. ಅಫ್ಕೋರ್ಸ್ ಈಸ್ ಅ ಬಿಗ್ ಇದು ನಮ್ಮ ಮನೆ ಥಿಯೇಟರ್ ಏರಿಯಾ, ಈ ಸಿನಿಮಾಗೆ ಏನೇನು ಸಂಬಂಧವಾದ ಎಲ್ಲ ವಿಷಯಗಳಿದೆ, ಜಿಮ್ಮು, ಥಿಯೇಟರ್, ಅದೆಲ್ಲ ಅವರೇ ಮಾಡೋದು. ಬಟ್ ರೆಸ್ಟ್ ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ಬೈ ಮೀ.